ಭೀಮೋತ್ಸವ ಆಚರಣೆ ಸಮಿತಿ ಆದಿಜಾಂಬವ ಕ್ಷೇಮಾಭಿವೃದ್ಧಿ ಸೇವಾ ಸಮಿತಿ, ಛಲವಾದಿ ಮಹಾಸಭಾ ಸಮಿತಿ, ಡಿಎಸ್ಎಸ್ಎಸ್ ಅಂಬೇಡ್ಕರ್ ಭವನ ಹಾಗೂ ಎಲ್ಲಾ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಕೋರೆಗಾಂವ್ ವಿಜಯೋತ್ಸವ ಆಚರಣೆಯನ್ನು ತುರುವೇಕೆರೆ ಪಟ್ಟಣದಲ್ಲಿರುವ ಅಂಬೇಡ್ಕರ್ ಭವನದ ಮುಂಭಾಗ ಸುಮಾರು 15 ಅಡಿ ಎತ್ತರದ ಮಹಾರಾಷ್ಟ್ರ ಭೀಮಾ ನದಿಯ ಪಕ್ಕದಲ್ಲಿ ನಿರ್ಮಿಸಿರುವ ಸುಮಾರು 52 ಅಡಿ ಎತ್ತರದ ಭೀಮಾ ಕೋರೆಗಾಂವ್ ವಿಜಯದ ಸಂಕೇತವಾಗಿ ನಿರ್ಮಿಸಿರುವ ಸ್ತಂಭದ ತದ್ರೂಪಿ ಸ್ಥಾಪಿಸಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ತುಂಬಾ ಅದ್ದೂರಿಯಾಗಿ ಮಾಡಲಾಯಿತು. ಇದೇ ವೇಳೆ ಹಲವು ಮುಖಂಡರು ಭೀಮಾ ಕೋರೆಗಾಂವ್ ಕುರಿತು ಹೋರಾಟದ ಬಗ್ಗೆ ಬಹಳ ವಿವರವಾಗಿ ಮನಮುಟ್ಟುವಂತೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ನೂರಾರು ದಲಿತ ಪರ, ವಿವಿಧ ಪರ, ರೈತರ ಪರ ಸಂಘಟನೆಗಳ ಮುಖಂಡರುಗಳು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಕೊನೆಯ ದಿನ ಬಾಬಾ ಸಾಹೇಬರ ಜನ್ಮದಿನ, ಮಹಾರಾಷ್ಟ್ರದ ಮಹಾರೆಂಬುದು ಅಂಬೇಡ್ಕರರ ಜನ್ಮದಿನ. ಏಪ್ರಿಲ್ ದಿನಾಂಕದ ಬಾಬಾ ಸಾಹೇಬರ ಜನ್ಮದಿನ. ರಾಮೋಜಿ ಸತ್ಪಾಲ್ ಅದನ್ನು ಅನೌನ್ಸ್ ಮಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಶೋಷಿತ ವರ್ಗದವ್ರನ್ನ ಮೊದಲಿಂದ ಈಗ ಏನು ಈ ದಿನಮಾನಗಳಲ್ಲ, ಹಿಂದಿನ ನೂರಾರು ವರ್ಷಗಳ ಹಿಂದೆನೂ ಕೂಡ ಈ ರೀತಿಯಾಗಿ ಆ ಒಂದು ಅಸ್ಪೃಶ್ಯತೆ ಆಚರಣೆ ಅದನ್ನು ಎಲ್ಲೋ ಒಂದು ಕಡೆ ಆ ತುಳಿತಕ್ಕೆ ಒಳಗಾದವ್ರನ್ನ ಅದೇ ರೀತಿಯಾಗಿ ನಡೆಸ್ಕೊಂಬಂದಂಥ ದಿನಗಳು. ಆ ದಿನಗಳಲ್ಲಿ ಕ್ರಾಂತಿಕಾರಿಯಾದಂಥ ಹೋರಾಟ ಮಾಡಿದಂಥ ಒಂದು ಯುದ್ಧ ಅಂತ ಹೇಳಿದ್ರೆ ಅದು ಭೀಮಾ ಕೋರೆಗಾಂವ್ ಯುದ್ಧ ಅಂತ ಹೇಳಿ ನಾನು ಕೂಡ ಹೇಳಲಿಕ್ಕೆ ಬಯಸ್ತೀನಿ. ಅವತ್ತು ಸಮಾನತೆಗೋಸ್ಕರ ಇವರು ಯುದ್ಧ ಮಾಡಿದ್ರು, ಹೋರಾಟ ಮಾಡಿದ್ರು 1818ರಲ್ಲಿ. ಹಾಗಾಗಿ ಅಂಬೇಡ್ಕರ್ ಅವರು ಈ ಥರದ ಇತಿಹಾಸಗಳನ್ನೆಲ್ಲ ನೋಡ್ಕೊಂಡ್ಬಂದು ನನ್ನ ಜನ ಇನ್ನೂ ಈ ಥರ ಶೋಷಣೆಯಿಂದ ಇನ್ನೂ ಸಮಾನತೆಗೋಸ್ಕರ ಯುದ್ಧ ಮಾಡಬೇಕಾಗೈತಲ್ಲ, ಬದುಕನ್ನ ಕಟ್ಕೊಂಡು ಎತ್ತರಕ್ಕೆ ಆರ್ಥಿಕವಾಗಿ ಸಬಲೀಕರಣರಾಗೋದಿರಲಿ, ಸಮಾನತೆಗೆ ಇನ್ನೂ ಇವ್ರ ಹತ್ರ ಬೇಡ್ಕೋಬೇಕಲ್ಲ ಅನ್ನೋ ಒಂದು ಉದ್ದೇಶದಿಂದ ಅಂಬೇಡ್ಕರ್ ಅವರು ತುಂಬ ಅರ್ಥಪೂರ್ಣವಾಗಿ ಆಲೋಚನೆ ಮಾಡಿ ಅವರ ಸಂಪೂರ್ಣ ದಿನಗಳನ್ನ 24 ಗಂಟೆನಲ್ಲಿ 18 ಗಂಟೆ 20 ಗಂಟೆ ಅವರು ಈ ವರ್ಗಕ್ಕೋಸ್ಕರನೇ ಚಿಂತನೆ ಮಾಡಿ ಈ ಒಂದು ಸಂವಿಧಾನನ ರಚನೆ ಮಾಡಿ ಎಲ್ಲರಿಗೂ ಸಮಾನತೆಯ ಒಂದು ದಾರಿನ ಮಾಡಿಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವು ಎಷ್ಟೇ ಯುದ್ಧ ಮಾಡ್ಬೋದು, ಏನೇ ಮಾಡ್ಬೋದು, ಆದರೆ ಈ ಸಂವಿಧಾನದ ನಾವು ಅಡಿಯಲ್ಲಿ ಇದೀವಲ್ಲ ಅದೇ ನಮ್ಗೆ ರಕ್ಷಣೆ. ಆ ಸಂವಿಧಾನನೂ ನಾವು ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದರೆ ಇನ್ನೂ ಪಟ್ಟಭದ್ರರು ಹಿತಾಸಕ್ತಿಗಳು ಇದ್ದಾವೆ, ಅವು ಇನ್ನೂ ವಂಚಾಗ್ತಾನೆ ಇದ್ದಾವೆ, ಅದನ್ನು ಹೆಂಗೆ ಅದನ್ನು ಇದು ಮಾಡಬೇಕು ಅಂತ. ಹಾಗಾಗಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮಗೆ ದೇವರು. ಅದನ್ನಂತೂ ನಾನು ನನ್ನ ತನುಮನ ನನ್ನ ಮನಸ್ಸಲ್ಲಿ ಮತ್ತು ಬಸವಣ್ಣವರಾದಿಯಾಗಿ ಕುವೆಂಪು ಅವರಾಗಲಿ ಎಲ್ಲ ವಿಶ್ವ ಕಂಡಂಥ ಮಹಾನ್ ಚೇತನಗಳು ಅವರೆಲ್ಲ ವಿಶ್ವಮಾನವರು. ಅವ್ರನ್ನೆಲ್ಲ ನಾವು ದಿನನಿತ್ಯ ಅವ್ರನ್ನ ಸ್ಮರಣೆ ಮಾಡಬೇಕು. ನಾವು ಅವರು ಇಲ್ಲ ಅಂತಂದಿದ್ರೆ ನಮಗೆ ಈ ರೀತಿಯಾಗಿ ನಿಂತ್ಕೊಳ್ಳಿಕ್ಕೆ ಈ ರೀತಿ ಸಮಾನತೆ ಆಗ್ಬೋದು, ಇನ್ನೊಂದಾಗ್ಬೋದು ಸಿಗ್ತಿರ್ಲಿಲ್ಲ. ಈಗ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಇನ್ನೂ ಮಾತಾಡೋರು ತುಂಬ ಜನ ಇದ್ದಾರೆ. ಹಾಗಾಗಿ ಜೈ ಭೀಮ್, ನನ್ನ 2 ಮಾತನ್ನ